ದಸರಾದು ಬಿಲ್ಲನ್ನು ಸೆಟ್ಲ್ ಮಾಡ್ಕೊಂಡಿದ್ದಾರಾ? ಅದನ್ನೇ ಲೆಕ್ಕಾಚಾರ ಕೊಡೋರು ಯಾರು? ಏನೋ ಒಂದಷ್ಟು ಭ್ರಷ್ಟಾಚಾರದ ವಾಸನೆ ಇದ್ರ ಹಿಂದೆ ಬರ್ತಾ ಇದೆ. ಸರ್ಕಾರದ ಆದೇಶವಿಲ್ಲ, ಸಿಕ್ಕ ಲೆಕ್ಕಾಧಿಕಾರಿಗಳು, ಲೆಕ್ಕ ಸಹಾಯಕರು ದಿಕ್ಕಾಪಾಲಾಗಿ ಸ್ಥಳ ಬದಲಾವಣೆ. ಎಸ್, ಚೆಸ್ಕಾಂನಲ್ಲಿ ಇದೇ ಮೊದಲ ಬಾರಿಗೆ ಆಡಿಟಿಂಗ್ ಆಫೀಸರ್ಗಳನ್ನ ತಾತ್ಕಾಲಿಕವಾಗಿ ಸಿಕ್ಕ ಕಡೆಗಳಿಗೆ ಸ್ಥಳ ಬದಲಾವಣೆ ಮಾಡಲಾಗಿದೆ. ಚೆಸ್ಕಾಂನಲ್ಲಿ ಸರ್ಕಾರದ ಆದೇಶವೇ ಇಲ್ಲದೆ ಏಕಾಏಕಿ ಭಾರಿ ಅಧಿಕಾರಿಗಳನ್ನ ಸ್ಥಳ ಬದಲಾವಣೆ ಮಾಡಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಬರೋಬ್ಬರಿ 41 ಅಧಿಕಾರಿಗಳ ಸ್ಥಳ ಬದಲಾವಣೆ ಹಿಂದೆ ಅಕ್ರಮದ ವಾಸನೆ ಬಗ್ಗೆ ಬಿಜೆಪಿ ಶಾಸಕ ಅನುಮಾನ ವ್ಯಕ್ತಪಡಿಸಿದ್ದಾರೆ. 18 ಸಹಾಯಕ ಲೆಕ್ಕಾಧಿಕಾರಿಗಳು, ಸಹಾಯಕರು, 23 ಲೆಕ್ಕ ಅಧಿಕಾರಿಗಳು ಹಾಗೂ ಸಹಾಯಕ ಲೆಕ್ಕ ಅಧಿಕಾರಿಗಳನ್ನ ಸ್ಥಳ ಬದಲಾವಣೆ ಮಾಡಲಾಗಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಅಸಮಾಧಾನ ಹೊರಹಾಕಿರೋ ಬಿಜೆಪಿ ಶಾಸಕ ಶ್ರೀವತ್ಸ ಭಾರಿ ಪ್ರಮಾಣದ ಸ್ಥಳ ಬದಲಾವಣೆಯ ಹಿಂದೆ ಅಕ್ರಮ ವಾಸನೆ ಬರ್ತಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಆಡಳಿತ ಹಿತದೃಷ್ಟಿಯಿಂದ ತೆರವಾಗಿರೋ ಹುದ್ದೆಗೆ ಹೆಚ್ಚುವರಿ ಜವಾಬ್ದಾರಿ ಕೊಡೋದು ಕಾಮನ್. ಆದರೆ ಯಾವುದೇ ಹುದ್ದೆ ಖಾಲಿಯಾಗದೇ ಇದ್ದರೂ ಕೂಡ ಲೆಕ್ಕ ಅಧಿಕಾರಿ, ಸಹಾಯಕ ಲೆಕ್ಕ ಅಧಿಕಾರಿಗಳ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದವರನ್ನ ತಾತ್ಕಾಲಿಕವಾಗಿ ಬೇರೆ ಬೇರೆ ಕಡೆಗಳಿಗೆ ಸ್ಥಳ ಬದಲಾವಣೆ ಮಾಡಿರೋದು ಉದ್ದೇಶವಾದ್ರೂ ಏನು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಟಿವಿ, ಮೈಸೂರು. ಅಲ್ಲ, ನನಗೆ ಆಶ್ಚರ್ಯ ಆಯಿತು. ಈಗ ಆದೇಶ ಪ್ರತಿ ನೋಡಿದೆ ನಾನು. ಸರ್ಕಾರದ ಆದೇಶನೇ ಇಲ್ಲದೆ ತಾತ್ಕಾಲಿಕವಾಗಿ ಹುದ್ದೆ ಕೊಟ್ಟಿದ್ದಾರೆ ಅಂತ. ಸಾಮಾನ್ಯವಾಗಿ ತಾತ್ಕಾಲಿಕ ಹುದ್ದೆಗಳನ್ನು 3 ಜನಕ್ಕೆ 4 ಜನಕ್ಕೆ ಎಕ್ಸ್ಟ್ರಾ ಇನ್ಚಾರ್ಜು ಪ್ರಭಾರ ಅಂತ ನೇಮಿಸ್ತಾರೆ. ಬಿಟ್ಟರೆ ಈ ಥರ ಒಂದೂರಿಂದ ಇನ್ನೊಂದೂರಿಗೆ ತಾತ್ಕಾಲಿಕವಾಗಿ ಹೋಗಿ ಅದು ಆಂತರಿಕ ಲೆಕ್ಕ ಪರಿಶೋಧಕರು ಏನಕ್ಕೆ ಅವ್ರನ್ನ ಮಾಡಿದ್ದಾರೆ, ಏನಿದ್ದಾರೆ ಹಿನ್ನೆಲೆ, ಯಾಕೆ ಅವ್ರನ್ನ ಮಾತ್ರ ಟಚ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ನನಗನ್ಸುತ್ತೆ ಎಲ್ಲೋ ಇದರಲ್ಲಿ ತಾವೆಲ್ಲ ಯೋಚನೆ ಮಾಡ್ದಂಗೆ ನನ್ನ ಕಿವಿಗೂ ಬದ್ದಿರಂಗೆ ಏನೋ ಒಂದಷ್ಟು ಭ್ರಷ್ಟಾಚಾರದ ವಾಸನೆ ಇದ್ರ ಹಿಂದೆ ಬರ್ತಾ ಇದೆ. ಆಯಿತು, ದಸರಾದು ಬಿಲ್ಲನ್ನು ಸೆಟ್ಲ್ ಮಾಡ್ಕೊಂಡಿದ್ದಾರಾ? ಅದನ್ನೇ ಲೆಕ್ಕಾಚಾರ ಕೊಡೋರು ಯಾರು? 130-140 ಕಿಲೋಮೀಟ್ರ್ ಹಾಕಿದ್ದೀವಿ ಅಂತ ಬಂದಿದೆಯಲ್ಲ, ಅದಕ್ಕೇನಾದರೂ ಇದನ್ನು ಮಾಡ್ತಾ ಇದ್ದಾರಾ ಮೈಸೂರಲ್ಲಿ ಅನ್ನುವಂಥ ಅನುಮಾನ ನಮ್ಮನ್ನು ಬಲವಾಗಿ ಕಾಡ್ತಾ ಇದೆ. ಯಾಕಂದರೆ ಸರ್ಕಾರ ಅದ್ದೂರಿಯಾಗಿ ದಸರಾ ಮಾಡಿದೆ. ಅದ್ದೂರಿ ದಸರಾ ಮಾಡಬೇಕಾದ್ರೆ ಬಿಲ್ಗಳಲ್ಲೇ ಈಗ 40 ಕೋಟಿ ಆಗಿದೆ ಅನ್ನುವಂಥದ್ದು ವರ್ತಮಾನ ಇದೆ. ಹಾಗಾಗಿ ನನಗನ್ಸುತ್ತೆ ಇವರು ಆಂತರಿಕ ಲೆಕ್ಕ ಪರಿಶೋಧಕರನ್ನು, ಆಡಿಟರ್ಸನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಈ ಥರ ಏನು ಭ್ರಷ್ಟಾಚಾರದ ವಾಸನೆ ಸಹಜವಾಗಿ ಕೇಳಿಬರ್ತಾ ಇದೆ. ಒಂದೇ ಸರ್ಕಾರದ ಆದೇಶ ಇರಬೇಕಾಗಿತ್ತು, ಮಾಡಿದರೆ ಎಲ್ಲ ಕಡೆ ಮಾಡಬೇಕಾಗಿತ್ತು. ನಮ್ಮ ವಿಭಾಗದಲ್ಲಿ ಅಷ್ಟು ಜನನ ತೆಗೆದು 40-41 ಜನನ ತೆಗೆದಿರುವ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ತಕ್ಷಣವೇ ಇಂಧನ ಸಚಿವರು ಇದ್ರ ಬಗ್ಗೆ ಕ್ರಮ ತಗೊಂಡು ಇಲ್ಲಿಯ MD ಯಾನಕ್ಕೆ ಹಿಂಗೆ ಮಾಡಿದ್ರು ಏನು ಅನ್ನುವಂಥದ್ದನ್ನು ಮೇಡಮ್ ಅವ್ರನ್ನ ವಿಚಾರಿಸಿ ಇದರ ತಪ್ಪಿತಸ್ಥರು ಇದ್ದಾರೆ ಅಂತಂದರೆ ತಕ್ಷಣವೇ ವರ್ಗಾವಣೆ ಮಾಡಬೇಕು, ಶಿಕ್ಷೆ ಕೊಡಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮೂಲಕ ನಾನು ಮಾಡ್ಕೋತಾ ಇದ್ದೀನಿ. ಅಲ್ಲ, ರೆವಿನ್ಯೂ ತರಬೇಕಾದ್ರೆ ಯಾರು ಹೋಗಿ ಬಿಲ್ ಕಲೆಕ್ಟ್ರು, ನಮಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಹೋಗಿ ನಿಂತ್ಕೊಂಡು ನಿಮ್ದು ಇಷ್ಟು ಬಿಲ್ ಇದೆ, ನೀವು ಕೊಡಲಿಲ್ಲ ಅಂದರೆ ಕಟ್ ಮಾಡಬೇಕಾಗತ್ತೆ, ಕರೆಂಟ್ ತೆಗಿತಾ ಇದ್ದೀವಿ ಅಂತ ಎಚ್ಚರಿಕೆ ಕೊಟ್ಟು ಮಾಡೋದನ್ನು ನೋಡಿದ್ದೇನೆ. ಆಡಿಟರ್ಸ್ ಹೋಗಿ ಹೆಂಗೆ ರೆವಿನ್ಯೂ ಜನ್ರೇಟ್ ಮಾಡಿ ಇವ್ರಿಗೆ ತಂದು ಕೊಟ್ಬಿಡ್ತಾರೆ. ಅದು ಇಟ್ಟು ನಡಿಬೇಕಾದ್ರೆ ಆಯಿತು, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವರು ವಸೂಲಾತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಸಂಬಂಧಪಟ್ಟಂಥ AEE ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದರ ಮೇಲ್ಪಟ್ಟು ಅವ್ರು ಯಾರು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಆಡಿಟರ್ಸನ್ನು ಹೋಗಿ ಅಂದರೆ ಆಯಿತು, ಒಂದೊಂದು ಸಲ ಕಲೆಕ್ಟ್ರಿಗೆ ಅಲ್ಲಿ ಮ್ಯಾನೇಜರ್ನೋ PROನೋ ನೋಡೋಕ್ಕೆ ಅವಕಾಶನೇ ಆಗಲ್ಲ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳಿದ್ದಾರಲ್ಲ, ರೆವಿನ್ಯೂ ಕಲೆಕ್ಷನ್ ಮಾಡೋದಕ್ಕೋಸ್ಕರ ವರ್ಗಾವಣೆ ಮಾಡಿಬಿಟ್ರೆ ಹೋಗಿ ಹಾಸನದವನು ಬಂದು ಚಾಮರಾಜನಗರದಲ್ಲಿ ವಸೂಲಿ, ಅದು ಆಡಿಟ್ರ್ ವಸೂಲಿ ಮಾಡಿ ಕೊಟ್ಬಿಡ್ತಾನೆ. ನನಗನ್ಸುತ್ತೆ ಇದರಿಂದ ಏನೋ ಒಂದು ಕಾನ್ಸ್ಪಿರಸಿ ಇದೆ, ನಿಜಕ್ಕೂ ತನಿಖೆ ಆಗಬೇಕು. ಈ ಪ್ರಕರಣವನ್ನು ಬಯಲಿಗೆ ತಂದಂಥ ಪವರ್ TV ಮತ್ತು ವಿಶೇಷವಾಗಿ TV5ಗೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ.